ಹಾಯ್, ಇವತ್ತಿನ ರೆಸಿಪಿ ಎಣ್ಣೆಗಾಯಿ ಬದನೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ. ಎಣ್ಣೆಗಾಯಿ ಪಲ್ಯನ ಎಲ್ಲರೂ ಕಾಮನಾಗಿ ಮಾಡೇ ಮಾಡ್ತಾರೆ. ಅದರಲ್ಲಿ ಏನು ಸ್ಪೆಷಲ್ ಅಂತ ಕೇಳ್ತೀರಾ? ಎಸ್, ಇದು ಸ್ಪೆಷಲ್ ರೆಸಿಪಿ ನೋಡಿ. ಓಕೆ, ಇಲ್ಲಿ ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಈರುಳ್ಳಿನ ಕಟ್ ಮಾಡಿದ್ದೀನಿ. ಹಾಗೆ ಅರ್ಧ kg ಬದನೆಕಾಯಿ, ಸ್ವಲ್ಪ ಹುಣಸೆಹಣ್ಣನ್ನು ನೆನೆಸ್ಬಿಟ್ಟು ಇಟ್ಕೊಂಡಿದ್ದೀನಿ. ಈ ಥರ ಬದನೆಕಾಯಿನ ಕಟ್ ಮಾಡ್ಕೊಬೇಕು. ಹುಳಗಳ ಇದೆಯಾ ಅಂತ ಒಂದ್ಸತಿ ಚೆಕ್ ಮಾಡಿ ಕ್ಲೀನಾಗಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಇಲ್ಲಿ ಬದನೆಕಾಯಿನ ಡೀಪಾಗಿ ಕರಿಬೇಕು. ಅದಕ್ಕೆ 1 ಕಪ್ಪಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇವಾಗ ಅನ್ಕೋಬೋದು, ಬದನೆಕಾಯಿನ ಡೀಪಾಗಿ ಕರೆದ್ರೆ ಇದಷ್ಟು ಎಣ್ಣೆ ಖಾಲಿ ಆಗುತ್ತಲ್ಲ ಅಂತ. ಸೊ ಏನು ವರಿ ಮಾಡಬೇಡಿ, ಇಷ್ಟು ಎಣ್ಣೆನೂ ಕೂಡ ಯೂಸ್ ಆಗಲ್ಲ, ಸ್ವಲ್ಪ ಎಣ್ಣೆ ಸಾಕು. ಈ ಥರ ಡೀಪಾಗಿ ಬದನೆಕಾಯಿನ ಒಂದ್ಸತಿ ಫ್ರೈ ಮಾಡಿಬಿಟ್ಟು ಹೀಗೆ ನೀವು ಬದನೆಕಾಯಿನ ಕರೆದ್ಬಿಟ್ಟು ಪಲ್ಯನ ಮಾಡಿ ನೋಡಿ. ಎಣ್ಣೆಗಾಯಿ ಪಲ್ಯನ ಎಷ್ಟು ಚೆನ್ನಾಗಿರುತ್ತೆ, ಟೇಸ್ಟ್ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಜಸ್ಟ್ ಇಲ್ಲಿ ಕಲರ್ ಚೇಂಜ್ ಆದರೆ ಸಾಕು. ಬದನೆಕಾಯಿ ಕಲರೆಲ್ಲ ಈ ಥರ ಚೇಂಜ್ ಆಗಿ ಸ್ವಲ್ಪ ಸಾಫ್ಟ್ ಆದರೆ ಈ ಬದನೆಕಾಯಿನ ಎಣ್ಣೆಯಿಂದ ತೊಗೊಂಬಿಡೋದು. ಇಲ್ಲಿ ಅರ್ಧ kg ಅಷ್ಟು ಬದನೆಕಾಯಿನ ತೊಗೊಂಡಿದ್ದೀನಿ. ಈ ರೆಸಿಪಿನ ಬಂದು ನಾನು ಒಂದು ಬುಕ್ಕಲ್ಲಿ ಓದಿದ್ದೆ. ಓಕೆ, ಆ ಬುಕ್ಕಲ್ಲಿ ಏನಂತ ಮೆನ್ಷನ್ ಆಗಿತ್ತು ಅಂದರೆ, ವಿಜಯನಗರದ ಅರಸರು ಏನಿದ್ರಲ್ಲ, ಸಾಮಂತರು, ಅರಸರು, ಅವ್ರಿಗೆಲ್ಲ ಈ ರೆಸಿಪಿ ತುಂಬ ಇಷ್ಟ ಆಗ್ತಿತ್ತಂತೆ. ಎಣ್ಣೆಗಾಯಿನ ಅವ್ರು ಯಾವಾಗಲೂ ಈ ಥರ ಡೀಪ್ ಫ್ರೈ ಮಾಡಿ ಪಲ್ಯನ ಮಾಡ್ತಿದ್ರಂತೆ. ನಾನು ಇದನ್ನು ಒಂದು 3 ವರ್ಷದ ಕೆಳಗಡೆ ಈ ಥರ ಓದಿದ್ದೆ. ಸೊ ಆವಾಗಿಂದ ನಾನು ಇದನ್ನು ಸರಿ ಟ್ರೈ ಮಾಡೋಣ ಅಂತ ಮಾಡಿದೆ. ಸೊ ಆವಾಗ ನನಗೆ ಟೇಸ್ಟ್ ತುಂಬ ಇಷ್ಟ ಆಯಿತು. ಸೊ ಆವಾಗಿಂದ ನಾನು ಇದೇ ಥರ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೋಡಿ. ಇಷ್ಟು ಎಣ್ಣೆನೂ ಕೂಡ ಉಳಿದಿದೆ, ಇನ್ನು ಮಿಕ್ಕೋಗಿದೆ. ಇನ್ನು ಸಪ್ರೇಟ್ ಇನ್ನೊಂದು ಬಾಣಲಿ ಇಟ್ಕೊಂಡು ಇಲ್ಲಿ ಒಗ್ಗರಣೆ ಹಾಕೋಕ್ಕೆ ಒಂದು 2ರಿಂದ 3 ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆ ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಹಿಂಗು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಇದೆಲ್ಲನೂ ಒಗ್ಗರಣೆ ಚಟಪಟ ಅಂತ ಸಿಡಿಬೇಕು. ಅದಾದಮೇಲೆ ಈರುಳ್ಳಿ ಏನು ಕಟ್ ಮಾಡಿರ್ತೀವಿ ಅದನ್ನು ಹಾಕ್ಕೊಳ್ಳೋದು. ಈರುಳ್ಳಿ ಸ್ವಲ್ಪ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ನಾವು ಅದನ್ನು ಫ್ರೈ ಮಾಡ್ಕೋಬೇಕು. ಓಕೆ, ಸೊ ಈ ಥರ ಪಲ್ಯನ ನೀವು ಒಂದ್ಸತಿ ಮಾಡಿ ನೋಡಿ, ನಿಮಗೆ ತುಂಬ ಇಷ್ಟ ಆಗುತ್ತೆ. ಓಕೆ, ಈ ಥರ ಪಲ್ಯ ಮಾಡ್ತಾಯಿದ್ರೆ ಆ ಮನೆಯಲ್ಲಿ ಪಲ್ಯ ಮಾಡೋದು ಗೊತ್ತಾಗಲ್ಲ, ಖಾಲಿ ಆಗೋದು ಗೊತ್ತಾಗಲ್ಲ. ಅಷ್ಟು ಈಸಿಯಾಗಿ ಮಾಡ್ಬೋದು ಈ ಪಲ್ಯನ. ಆಮೇಲೆ ಇದಕ್ಕೆ ಕಮ್ಮಿ ಟೈಮ್ ಸಾಕು ನಮಗೆ. ಓಕೆ, ಇಷ್ಟು ಕಲರ್ ಚೇಂಜ್ ಆಗಿದ ತಕ್ಷಣವೇ ಇಲ್ಲಿ 2 ಸ್ಪೂನು ಖಾರದ ಪುಡಿ, ರೆಡ್ ಚಿಲ್ಲಿ ಪೌಡ್ರ್ 2 ಸ್ಪೂನು, ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕಡಲೆ ಬೀಜನ ಹುರಿದ್ಬಿಟ್ಟು ಪುಡಿ ಮಾಡಿ ಇಟ್ಟಿದ್ದೆ, ಅದನ್ನು ಒಂದು 4ರಿಂದ 5 ಸ್ಪೂನು. ಹಾಗೆ ಹುಚ್ಚೆಳ್ಳು ಪುಡಿ ಅದನ್ನು ಕೂಡ ಹಾಕ್ಕೋಬೇಕು, ಅದನ್ನು ಒಂದು 4ರಿಂದ 5 ಸ್ಪೂನು. ನಿಮ್ಮ ಹತ್ರ ಏನಾದ್ರು ಮಸಾಲ ಖಾರ ಇದ್ದರೆ ಅದನ್ನು 1 ಸ್ಪೂನ್ ಹಾಕ್ಕೊಳ್ಳಿ. ಈ ಉತ್ತರ ಕರ್ನಾಟಕದವರೆಲ್ಲ ಮಸಾಲ ಖಾರ ಅಂತ ಪಲ್ಯಗಳಿಗೆ ಹಾಕೋಕ್ಕೆ ಅಂತಲೇ ಆ ಥರ ಖಾರನ ಮಾಡಿರ್ತಾರೆ. ಸೊ ಅದನ್ನು ಕೂಡ ನೀವು ಹಾಕ್ಕೊಳ್ಳಿ. ಹಾಗೆ ಹುಣಸೆಹಣ್ಣು ರಸ ಕೂಡ ಅದಕ್ಕೆ ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು, 1 ಸ್ಪೂನ್ ಉಪ್ಪು ಹಾಕ್ಕೊಳ್ಳಿ. 1 ಸ್ಪೂನ್ ಉಪ್ಪು, ಸ್ವಲ್ಪ ಬೆಲ್ಲ. ಇದೆಲ್ಲನೂ ಒಂದು 2 ನಿಮಿಷ ಕುದಿಯೋಕ್ಕೆ ಬಿಟ್ಟುಬಿಡಬೇಕು. ಈಗ ಚೆನ್ನಾಗಿ ಕುದೀತಿದ್ದಂಗೆ ಈ ಬದನೆಕಾಯಿ ಎಲ್ಲ ಏನು ನಾವು ಕರೆದ್ಬಿಟ್ಟು ಇಟ್ಕೊಂಡಿರ್ತೀವಲ್ಲ ಅದನ್ನೆಲ್ಲನೂ ಇಲ್ಲಿ ಆ್ಯಡ್ ಮಾಡ್ಕೊಳ್ಳೋದು ನೋಡಿ. ಈ ಥರ 1 ಬೈ 1 ಬದನೆಕಾಯಿನ ಹಾಕೋಬೇಕು. ಹೀಗೆ ಎಲ್ಲನೂ 1-2 ಸತಿ ನಾವು ಮಿಕ್ಸ್ ಮಾಡ್ಕೋಬೇಕು. ಬದನೆಕಾಯಿ ಎಲ್ಲ ಮಸಾಲೆ ಜೊತೆ ಅದು ಮಿಕ್ಸ್ ಆಗಬೇಕು. ನಾನು ಒಬ್ಬೊಬ್ರದ್ದು ಎಲ್ಲ ವೀಡಿಯೋಸ್ ನೋಡ್ತಾ ಇರ್ತೀನಿ. ಈ ಬದನೆಕಾಯಿ ಪಲ್ಯ ಕೂಡ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದು ಇದು ಅಂತ ಎಲ್ಲ ಗರಂ ಮಸಾಲ ಎಲ್ಲ ಹಾಕ್ಬಿಟ್ಟು ಮಾಡ್ತಾರೆ. ಸೊ ಅಷ್ಟೊಂದು ಮಸಾಲ ಹಾಕಿದ್ರೆ ಅದು ಅದ್ರದ್ದು ಒರಿಜಿನಲ್ ಬದನೆಕಾಯಿ ಟೇಸ್ಟೇ ಇರೋಲ್ಲ. ಯಾವುದೋ ಒಂದು ಕರಿ ತಿಂದಂಗೆ ಇರುತ್ತೆ, ಪಲ್ಯ ಹೋಗಿ ಯಾವುದೋ ಕರಿ ಆದಂಗೆ ಆಗಿರುತ್ತೆ, ಆ ಥರ ಆಗಿರುತ್ತೆ. ಸೊ ಈ ಥರ ನೀವು ಎಣ್ಣೆಗಾಯಿ ಪಲ್ಯನ ಮಾಡಿ ನೋಡಿ, ಇದು ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಈರುಳ್ಳಿನೇ ಹಾಕ್ದಿರ ಇನ್ನೊಂದು ಎಣ್ಣೆಗಾಯಿ ಪಲ್ಯ ಮಾಡ್ತಾರೆ, ಅದನ್ನು ಇನ್ಯಾವತ್ತಾದರೂ ನಾನು ವಿಡಿಯೋ ಮಾಡಿ ಪೋಸ್ಟ್ ಮಾಡ್ತೀನಿ. ಸೊ ನೋಡಿ, ಹೀಗೆ ಬದನೆಕಾಯಿ ಕುದೀತಾ ಇದೆ. ಒಂದು 2ರಿಂದ 3 ನಿಮಿಷ ಸಾಕು. ಒಂದು ತಟ್ಟೆನ ಮುಚ್ಚಿಬಿಟ್ಟು ಇಟ್ಟರೆ ಪಲ್ಯ ಎಲ್ಲ ಚೆನ್ನಾಗಿ ಕುದ್ದಿರುತ್ತೆ. ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳೋಣ. ಈ ಪಲ್ಯಗೆ ನಾವು ಒಳ್ಳೆ ಕಾಂಬಿನೇಷನ್ ಅಂದರೆ ಜೋಳದ ರೊಟ್ಟಿ ಇಲ್ಲ ಅಕ್ಕಿ ರೊಟ್ಟಿ. ನಾನಿಲ್ಲಿ ಚಪಾತಿ ಮಾಡಿದ್ದೀನಿ. ಸೊ ಆ ಚಪಾತಿ ಜೊತೆ ಇದನ್ನು ಟೇಸ್ಟ್ ಮಾಡೋಣ. ಸೊ ಹಾಗಾಗಿ ಈ ಬದನೆಕಾಯಿ ಪಲ್ಯನ ಪೂರಿ ಕೂಡ ನೀವು ತಿನ್ಬೋದು, ಪೂರಿ ಕೂಡ ಇದು ಚೆನ್ನಾಗಿರುತ್ತೆ. ಈ ಥರ ಒಂದು ಸತಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.